ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಆತ್ಮವನ್ನ ಆತ್ಮನ ಸಹಾಯದಿಂದ ಉದ್ಧಾರ ಮಾಡಿಕೊಳ್ಳಬೇಕು, ಅವಸಾನ ಮಾಡಿಕೊಳ್ಳಬಾರದು. ಆತ್ಮನೇ ಆತ್ಮನ ಮಿತ್ರ, ಆತ್ಮನೇ ಆತ್ಮನ ಶತ್ರು. ಆತ್ಮ ಅಂದ್ರೆ ಏನು? ಒಂದು ಆತ್ಮ ಅಂತಂದ್ರೆ ಸ್ವ, ತಾನು ಅಂತ, ಅಂದರೆ ಈ ಜೀವ, ಈ ಒಂದು ಜನ್ಮ ಅಂತ. ಇನ್ನೊಂದು ನಿಜವಾದ ಆತ್ಮ. ಈ ಆತ್ಮದ ಸಹಾಯದಿಂದ, ಈ ದೇಹವನ್ನ ಬಿಟ್ಟು ಹೋಗುವಂತಹ ಆತ್ಮದ ಸಹಾಯದಿಂದ ನಮ್ಮನ್ನ ನಾವು, ಅದೇ ಆತ್ಮನನ್ನ ನಾವು ಉದ್ಧಾರ ಮಾಡ್ಕೋಬೇಕು. ಇಲ್ಲಿ ನಾವು ಅಂದ್ರೆ ಏನು? ದೇಹ ಅಲ್ಲ, ಆತ್ಮ. ಹಾಗಾದ್ರೆ ಆ ಆತ್ಮನ ಸಹಾಯದಿಂದ ನಮ್ಮ ಆತ್ಮವನ್ನೇ ನಾವು ಉದ್ಧಾರ ಮಾಡಬೇಕು. ಹಾಗಂದ್ರೆ ಆತ್ಮ ಬಂಧಿತನಾಗಿದ್ದಾನೆ, ಇಂದ್ರಿಯಗಳಿಂದ ಮಾಯೆಯಲ್ಲಿ ಸಿಲುಕಿಕೊಂಡು ಬಂಧಿತನಾಗಿದ್ದಾನೆ. ಆದ್ದರಿಂದಲೇ ಈ ದೇಹದಲ್ಲಿ ಬಂದಿದ್ದಾನೆ. ಆದ್ದರಿಂದ ಅವನಿಗೆ ಜ್ಞಾನ ಅನ್ನುವಂತಹ ಒಂದು ಬೇರೆಯ ಕವಚವನ್ನೇ ನಾವು ಕೊಟ್ಟು ಅವನನ್ನು ದೇಹದಿಂದ ಆಚೆ ಹೋಗಿ ಪುನರ್ಜನ್ಮ ಇಲ್ಲದಂತೆ ಮಾಡೋದು ನಮ್ಮ ಒಂದು ಜವಾಬ್ದಾರಿ. ಅದಕ್ಕೋಸ್ಕರನೇ ವ್ಯಾಸರು ಅಷ್ಟೊಂದು ಗ್ರಂಥಗಳನ್ನ ಬರೆದಿಟ್ಟು ಹೋಗಿರೋದು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ. ಇಂದು 4ನೇ ತಾರೀಕು ಬುಧವಾರ ಪ್ರತಿಪದ ತಿಥಿ ಹಾಗೂ ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪೂರ್ವ ಫಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರ. ಆದ್ದರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಬಹಳನೇ ಸ್ನೇಹಮಯವಾದಂತಹ ವಾತಾವರಣ ಬೇಕು ಅನ್ನಿಸ್ತಾ ಇರುತ್ತೆ. ಆದರೆ ಸಿಂಹ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ನನ್ನದೇ ನಡೆಯಬೇಕು ಅನ್ನುವಂತಹ ಒಂದು ಭಾವನೆ ಕೂಡ ಇರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಮಿತ್ರತ್ವಗಳಲ್ಲಿ ಕಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆನೇ ಆಗಬಹುದು. ಆದರೆ ಬುದ್ಧಿವಂತಿಕೆಯಿಂದ, ಬಹಳ ಚಾಣಾಕ್ಷತನದಿಂದ ಕೆಲಸ ಮಾಡಿದ್ರೆ ಇವತ್ತು ಜಯ ನಿಮ್ಮದು. ವೃಷಭ ರಾಶಿಯವರಿಗೆ ಮನೆಯಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಈಗೋ ಕ್ಲಾಶ್ಗಳು ಮನೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿನ ಜಯ ಮುಂದುವರಿಯುತ್ತೆ. ಕರ್ಕ ರಾಶಿಯವರಿಗೆ ಸಂಸಾರದಲ್ಲಿ ನಿಮ್ಮ ಒಂದು ಜಾಸ್ತಿ ಇನ್ವಾಲ್ವ್ಮೆಂಟ್ ಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಇನ್ನು ಮುಂದುವರಿಯುತ್ತೆ. ಆದ್ದರಿಂದ ಇವತ್ತು ನೀವು ಮನೆಯವರ ಬಗ್ಗೆನೇ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಕೂಡ ಪ್ರಾಪ್ತಿ, ನಿಮ್ಮ ಗೌರವ ಇತ್ಯಾದಿಗಳು ಮುಂದುವರಿಯುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ. ಬೇರೆಯವರಿಂದ ಅಷ್ಟೊಂದು ಸಹಕಾರ ಇರೋದಿಲ್ಲ. ಅದರಿಂದ ಮುಖ್ಯ ನಿರ್ಧಾರಗಳು ಇವತ್ತು ಕೂಡ ಬೇಡ. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಧನಾಗಮನದ ಸೂಚನೆಗಳು ಪುನಃ ಮುಂದುವರಿಯುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಜಾಸ್ತಿ ತೊಂದರೆಗಳು, ತೊಡಕುಗಳು ಉಂಟಾಗಬಹುದು. ಆದರೂ ಕೂಡ ನಿಭಾಯಿಸಕ್ಕೆ ಸಾಧ್ಯವಾಗದೇ ಇರೋದಿಲ್ಲ. ಧನು ರಾಶಿಯವರಿಗೆ ಮುಖ್ಯವಾದಂತಹ ಇವತ್ತು ಭಾಗ್ಯೋದಯವಾಗುವಂತಹ ದಿವಸ. ಆದ್ದರಿಂದ ಇವತ್ತು ಹಿರಿಯರ ಆಶೀರ್ವಾದವನ್ನ ಪಡೆಯಲೇಬೇಕಾಗುತ್ತೆ. ಹಿರಿಯರು ಮತ್ತು ಹೆಂಗಸರು, ಹಿರಿಯರಾದಂತಹ ಹೆಣ್ಣು ಮಕ್ಕಳು, ಹೆಂಗಸರು, ಇವರ ಆಶೀರ್ವಾದವನ್ನು ನೀವು ಇಟ್ಕೊಳ್ಳೇಬೇಕಾಗತ್ತೆ. ಮತ್ತು ನಿಮ್ಮ ಪ್ರತಿಷ್ಠೆಗೆ ಇವತ್ತು ಹೆಂಗಸರು ಕಾರಣರಾಗ್ತಾರೆ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಇನ್ನು ನೆಮ್ಮದಿ ಇರೋದಿಲ್ಲ. ಹೆಂಗಸರಿಂದ ಸ್ವಲ್ಪ ಮನಸ್ಸಿಗೆ ತೊಂದರೆ ಆಗಬಹುದು. ಹೆಂಗಸರ ಜೊತೆ ಒಂದು ಈಗೋ ಕ್ಲಾಶ್ ಇತ್ಯಾದಿಗಳು ಸಾಧ್ಯತೆ ಇದೆ. ಆದ್ದರಿಂದ ಜಾಸ್ತಿ ಮಾತು ಇವತ್ತು ಬೇಡ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ಪ್ರೀತಿ ಪಾತ್ರರೊಂದಿಗೆ ಅತಿ ಹೆಚ್ಚಿನ ಸುಖಕರ ಕ್ಷಣಗಳನ್ನ ಕಳೆಯಬಹುದು. ಮೀನರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಜಯ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರು ಜನ್ಮಾಂತರದ ಪಾಪಗಳನ್ನು ಎಲ್ಲರೂ ಹುಡುಕಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯ.